ರಾಜ್ಯ ರಾಜಕೀಯದಲ್ಲಿ ಇದೀಗ ತ್ರಿಮೂರ್ತಿಗಳ ಅಬ್ಬರ ಜೋರಾಗಿದೆ. ಮೂರು ಪಕ್ಷಗಳ ನಾಯಕರಿಂದ ರಣತಂತ್ರ ರೂಪಿಸಲಾಗ್ತಾ ಇದೆ. ಸರ್ಕಾರ ಬೀಳಿಸೋದಕ್ಕೆ ಒಂದು ಕಡೆ ಬಿಎಸ್ ಯಡಿಯೂರಪ್ಪ ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿಯ ಧವಳಗಿರಿಯಲ್ಲಿ ಬಿಸಿ ಬಿಸಿ ಸಭೆ ನಡೀತಾ ಇದೆ. ಜೊತೆಗೆ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ. ಇನ್ನೊಂದು ಕಡೆ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಸಿಎಂ ಕುಮಾರಸ್ವಾಮಿ ಅದಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ. ತಾಜ್ ವೆಸ್ಟ್ ಎಂಡ್ ನಲ್ಲಿ ಆಪ್ತರ ಜೊತೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಕಮಲ ಯಾವ ರೀತಿ ಟುಸ್ ಮಾಡಬೇಕು ಅನ್ನೋ ರೀತಿ ಸಿದ್ದರಾಮಯ್ಯ ಅವರು ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅವರ ನಿವಾಸ ಕಾವೇರಿಯಲ್ಲಿ ಕೈ ಪ್ರಮುಖರ ಜೊತೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದ್ದಾರೆ ಅಂತ. ಒಟ್ಟಾರೆಯಾಗಿ ರಾಜ್ಯ ರಾಜಕೀಯ ಅಂತ ಬಂದಾಗ ಪ್ರಮುಖವಾದ ಹೆಸರುಗಳು ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಬಿಎಸ್ ಯಡಿಯೂರಪ್ಪ. ಈ ಮೂರೂ ನಾಯಕರು ಕೂಡ ಒಂದೊಂದು ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಎಲ್ಲರೂ ಅಧಿಕಾರವನ್ನ ಹೆಂಗ್ ಉಳಿಸ್ಕೊಳ್ಳೋದು ಅನ್ನೋದು ಇಬ್ಬರು ದೋಸ್ತಿಗಳ ಚಿಂತೆ ಆದ್ರೆ ಅಧಿಕಾರವನ್ನ ಅವರಿಂದ ಹೆಂಗೆ ಕಿತ್ಕೊಳ್ಳೋದು ಅನ್ನೋದು ಬಿಎಸ್ವೈ ಅವರ ಚಿಂತೆ ಆಗಿದೆ. ಅದಕ್ಕೆ ಸ್ಟ್ರಾಟಜಿಗಳು ಸಾಕಷ್ಟು ಪ್ಲಾನ್ ಆಗ್ತಿದೆ. ರಾಜ್ಯ ರಾಜಕೀಯದಲ್ಲಿ ತ್ರಿಮೂರ್ತಿಗಳ ಅಬ್ಬರ ಅಂತಾನೆ ಹೇಳ್ಬೋದು. ಮೂರು ಪಕ್ಷಗಳ ಪ್ರಮುಖ ನಾಯಕರಿಂದ ರಣತಂತ್ರ ನಡೀತಾ ಇದೆ. ಸರ್ಕಾರ ಬೀಳಿಸೋದಕ್ಕೆ ಒಂದ್ ಕಡೆ ಬಿಎಸ್ವೈ, ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಆಪರೇಷನ್ ಕಮಲ ಮತ್ತೊಂದ್ಸಲ ಏನಾದ್ರು ಪ್ಲಾನ್ ಮಾಡ್ಬಿಟ್ರೆ ಈ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಟೋಸ್ ಮಾಡೋದು ಅನ್ನುವಂತ ಕಾರ್ಯತಂತ್ರವನ್ನ ಸಿದ್ದರಾಮಯ್ಯ ಅವರು ರೂಪಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇವತ್ತು ಒಂದು ಕಡೆ ಬಿಜೆಪಿ ಶಾಸಕಾಂಗ ಸಭೆ ಇದೆ. ಆ ಸಭೆಗೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಮಾಡಲಾಗಿದೆ. ಪ್ರಮುಖ ಬಿಜೆಪಿ ಶಾಸಕರೆಲ್ಲರೂ ಕೂಡ ಹಾಜರಾಗಿದ್ದಾರೆ. ಒಂದು ರೀತಿ ರಾಜಕೀಯ ಚಟುವಟಿಕೆಗಳು ಬೆಂಗಳೂರಲ್ಲಿ ಗರಿಗೆದರಿದೆ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರು ತಾಜ್ ವೆಸ್ಟ್ ಎಂಡ್ ನಲ್ಲಿ ಆಪ್ತರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸದಲ್ಲಿ ಆಪ್ತರು, ಕೈ ಪ್ರಮುಖರ ಜೊತೆ ಒಂದು ವೇಳೆ ಆಪರೇಷನ್ ಕಮಲ ಮತ್ತೊಂದ್ಸಲ ಪ್ಲಾನ್ ಮಾಡ್ಕೊಂಡ್ರೆ ಬಿಜೆಪಿಯವರು ಅದನ್ನ ಯಾವ ರೀತಿ ವಿಫಲಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕಾರ್ಯತಂತ್ರ ರೂಪಿಸ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಸದ್ಯಕ್ಕೆ ಬೆಂಗಳೂರಲ್ಲಿ ರಾಜಕೀಯ ಚಟುವಟಿಕೆ ಜೋರಾಗಿ ನಡೀತಾ ಇದೆ. ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ತಮ್ಮ ತಮ್ಮ ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಆಗಬಹುದು? ಮತ್ತೊಂದ್ಸಲ ಆಪರೇಷನ್ ಕಮಲ ನಡೆಯುತ್ತಾ? ಸರ್ಕಾರ ಅಸ್ಥಿರವಾಗತ್ತಾ? ಅಥವಾ ಪ್ರತಿ ಬಾರಿ ಅಂತ ಈ ಬಾರಿ ಕೂಡ ಸೇಫ್ ಆಗತ್ತಾ? ಹೇಗೆ? ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಚಟುವಟಿಕೆಗಳು ಇವತ್ತಂತೂ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ.